ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆಗೆ ಸ್ವಾಗತ ಸುಸ್ವಾಗತ. ಕಳೆದ ವರ್ಷ 2023ರಲ್ಲಿ ನಾವು ಏನೇನೆಲ್ಲ ನೋಡಿದ್ವಿ. 2500 ವರ್ಷಗಳ ಹಳೆಯ ಗ್ರೇಟ್ ವಾಲ್ ಆಫ್ ಚೈನಾ ನೋಡಿದ್ವಿ. ಅದಕ್ಕಿಂತ ಹಿಂದೆ 5000 ವರ್ಷಗಳ ಹಳೆಯ ಈಜಿಪ್ಟ್ನ ಪಿರಮಿಡ್ಸ್ ನೋಡಿದ್ವಿ. ಆದರೆ ಈಗ ಅದೆಲ್ಲದಕ್ಕಿಂತ ಹಿಂದೆ ಅಂದರೆ ಇಂದಿನಿಂದ ಭಾರತದ 7000 ವರ್ಷಗಳ ಇತಿಹಾಸದ ಜಾಲ ಹಿಡಿದು ಹೋಗ್ತಾ ಇದ್ದೀವಿ. ಈ ಯಾತ್ರೆಗೆ ನಿಮ್ಮನ್ನು ಶುಭ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಶುರು ಮಾಡೋಣ. ಅಯೋಧ್ಯ ನಗರದಲ್ಲಿ ಹರಿತಾ ಇರೋಂಥ ಸರಿಯು ನದಿಯ ದಡದಲ್ಲಿದ್ದೀವಿ ನಾವೀಗ. ದೇವರು ನೀವು ಸುತ್ತ ನೋಡ್ತಾ ಇರ ನೋಡಿ, ತಾಯಿ ಸರಿಯು ಹರಿತಾ ಇದ್ದಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ನೋಡಿ, ಈ ಮಣ್ಣು ಒಂದಾನೊಂದು ಕಾಲದಲ್ಲಿ ರಾಮ ಮತ್ತು ಸೀತೆ ಮೆಟ್ಟಿದಂತಹ ಮಣ್ಣಿದು. ಈ 2024 ನಿಮ್ಮ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕರುಣಿಸ್ಲಿ ಅಂತ ನಾನು ಆ ಶ್ರೀರಾಮ್ನಲ್ಲಿ ಕೋರ್ಕೋತೀನಿ. ಅಯೋಧ್ಯೆಯ ಸರಯೂ ಘಾಟ್ನ ದಡ ಸೇರಿದ್ವಿ. ಈ ಸರಯೂ ನದಿಯಂತೂ ಅಯೋಧ್ಯೆಯ ಬೆನ್ನೆಲುಬು. ಬೆಳಗ್ಗೆ ಈ ಘಾಟಲ್ಲಿ ಓಡಾಡೋದೇ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಯಾಕಂದರೆ ಈ ಜಾಗದಲ್ಲಿ ಅದೇನೋ ಒಂಥರ ಪಾಸಿಟಿವ್ ಎನರ್ಜಿ ತುಂಬಿದೆ. ಅಯೋಧ್ಯೆಯ ಎಂಟ್ರೆನ್ಸ್ ಅಲ್ಲೇ ದ ಲೆಜೆಂಡ್ರಿ ಸಿಂಗರು ಲತಾ ಮಂಗೇಶ್ಕರ್ ಜಿ ಅವರ ನೆನಪಿಗಾಗಿ ಈ ವೀಣೆನ ಇಲ್ಲಿಟ್ಟಿದ್ದಾರೆ. ಇಡೀ ಅಯೋಧ್ಯೆಗೆ ಇದೊಂದೇ ಮೇನ್ ರೋಡ್ ಇರೋದು. ಈ ರಾಮ್ಪತ್ತು 13 ಕಿಲೋಮೀಟ್ರ್ ಹಾದು ಹೋಗುತ್ತೆ. ಈ ಫುಲ್ಲು ರಾಮ್ಪತ್ ತುಂಬ ಭಕ್ತಾದಿಗಳೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ बहुत दूर से आया है. राम जी दर्शन हो गया? कैसा लगा राम जी देख के? ಅಯೋಧ್ಯೆ ಮುಂಚೆಗಿಂತ ಈಗ ತೀರನೇ ಡೆವಲಪ್ ಆಗ್ಬಿಟ್ಟಿದೆ. ಸುತ್ತ ನೋಡ್ತಾ ಇದ್ದೀರಾ ನೋಡಿ, ಎಲ್ಲ ಜೀರ್ಣೋದ್ಧಾರ ಮಾಡ್ಬಿಟ್ಟಿದ್ದಾರೆ. ಅಂಗಡಿಗಳಲ್ಲೆಲ್ಲ ಯೂನಿಫಾರ್ಮಿಟಿ ಬಂದ್ಬಿಟ್ಟಿದೆ. ಈ ಅಯೋಧ್ಯೆದ ನಿವಾಸಿಗಳಾಗಿರ್ಲಿ ಅಥವಾ ಇಲ್ಲಿ ಬರುವಂಥ ಟೂರಿಸ್ಟ್ಗಳಾಗಿರ್ಲಿ, ಅವ್ರ ಮುಖದಲ್ಲಿ ಸಿಕ್ಕಾಪಟ್ಟೆ ಖುಷಿ. ಅದೇನೋ ಒಂಥರ ಧನ್ಯತಾ ಭಾವ ಹೊಳಪಂಗೆ ಹೊಳಿತಾ ಇದೆ. ಆ ಹೊಳಪನ್ನು ನೋಡೋದೇ ಖುಷಿ.